ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತೋರಿಸಬಾರ್ದು ಯಾರಿಗೂ, ಬಹಿರಂಗವಾಗಿ ತೋರಿಸಿ ಊಟಕ್ಕ. ರಾಜ್ಯಸಭಾದಾಗ ಬ್ಯಾಲೆಟ್ ಪೇಪರ್ ತೋರಿಸ್ಬೇಕಾಗ್ತದೆ. ವಿಧಾನ ಪರಿಷತ್ನಾಗ ಇದೇನು ಸೀಕ್ರೆಟ್ ಮತದಾನ ಇದೆಯಲ್ಲ, ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ವಿ. ಅವರು ದೂರ ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಅವ್ರ ಹೆಸರು ಚೇಂಜ್ ಮಾಡ್ಬೇಕು. ಅವ್ರ ದೂರಕ್ಕೆ ಯಾವುದೇ ಕಿಮ್ಮತ್ತಿಲ್ಲ, ಅದಕ್ಕೇನು ಇಲ್ಲ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಉಗ್ರಪ್ಪ ಹೆಸರು ಹುಡುಗರಂದ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ DS ಶಂಕರಮೂರ್ತಿ ಅವ್ರನ್ನ ಇಳಿಸ್ತಾರಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿ ಅವರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವರು ಒಂದೇ ಉಗ್ರ ತಾಳಕ್ಕೆ ಬರ್ತಾರೆ. ಉಗ್ರದವ್ರು ಉಗ್ರಪ್ಪ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವ್ರೇನು ಹೇಳಿಲ್ಲ, ಇವ್ರಿಗೆ ಹಾಕತ್ತ ಅವ್ರು ಹೇಳಿಲ್ಲ. ನಾನು ನೋಡ್ರಿ, ಈಗ ಮತದಾನ ಮಾಡುವಾಗ ಮತದಾನ ಮಾಡಿದ ಮೇಲೆ ಯಾವುದಕ್ಕೆ ಹಾಕಿದೆ ಅಂತ ತೋರಿಸಿದ್ರಷ್ಟೇ ಅದು ಇನ್ವ್ಯಾಲಿಡ್. ನಾ ಬೇಕಾದ್ರೆ ಈಗ ನಾವು ವಿಧಾನಸಭಾದಾಗ ಹೋಗಿ ಮತದಾರರಿಗೆ ಹೇಳ್ತೀವಿ, ಅಲ್ಲಿ ದೇವ್ರು ಮುಟ್ಬಿಟ್ಟು ಹೇಳ್ತಿರ್ತಾರೆ ಮತದಾರರು, ನಾನು ಮಲ್ಲಯ್ಯನ ಸಾಕ್ಷಿಯಾಗಿ BJPಗೆ ಓಟ್ ಹಾಕ್ತೀನಿ ಅಂತಾರ. ಮುಂದೆ ಯಾರಿಗೆ ಹಾಕ್ತಾರೆ, ಯಾರಿಗೆ ಕೊಡ್ತಾರೆ? ನೀವು ನಿಯಮ ಉಲ್ಲಂಘನೆ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಮತದಾನ ಕೊಠಡಿ ಒಳಗೆ ಹೋದ್ಮೇಲೆ ಅಲ್ಲಿ ನಾ ಏನಾದರೂ ತೋರಿಸಿದ್ದೆ ಅಂದರೆ, ಅಥವಾ ನಾ BJPಗೆ ಹಾಕಿನ ಅಂತೇಳಿ ಏನಾದ್ರು ಬಹಿರಂಗ ಪಡಿಸಿದ್ರೆ ಅದು ಬರ್ತದೆ. ಮತ್ತು ನಾನು ಮತದಾನ ಯಾರಿಗೆ ಮಾಡಿ ಅನ್ನೋದು ಗೌಪ್ಯ ಇದೆ. ನಾ ಹೇಳಿರ್ಬೋದು. ವಿಶಾಲಾಕ್ಷಿ ಅವರು ತಡೆಯೋದಕ್ಕೆ ಪ್ರಯತ್ನ ಪಟ್ಟರಂತಲ್ಲ ಸರ್? ಯಾರೇ ಅಲ್ಲಿ ಬನ್ನಿ ಬೇಡ ಯಾರಿಗೆ ರೀ? ನಿಮಗೆ ಚುನಾವಣಾಧಿಕಾರಿ ಅವ್ರು ವಿಶಾಲಾಕ್ಷಿ ಅವ್ರು ಏನು ಹೇಳಿದ್ರು ಗೊತ್ತೈತೆ ಅಂದ್ರೆ, ಅವ್ರಿಗೆ ಉಗ್ರಪ್ಪನವ್ರಿಗೆ ನೋಡಿ, ಬ್ಯಾಲೆಟ್ ಅನ್ನು ತೋರಿಸಿದ್ರೆ ಅಷ್ಟೇ ತಿರಸ್ಕಾರ ಮಾಡಕ್ ಬರ್ತದೆ. ಹೊರಗಿಂದ ಯಾವುದೂ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬ್ಯಾಲೆಟ್ ಪತ್ರ ಹೆಂಗೆ ಎಲ್ಲರಿಗೂ ತೋರಿಸಿದ್ರೆ ಉಲ್ಲಂಘನೆ, ಇಲ್ಕಂದ್ರೆ ಇಲ್ಲ ಅಂತ ಹೇಳಿದ್ಮೇಲೆ ನಾ ಹಾಕಿಬಿಟ್ಟೆ. ವ್ಯಾಲಿಡ್ ಇದೆ, ವ್ಯಾಲಿಡ್. ದೂರು ಕೊಟ್ಟು ನಿಮ್ಮ ಮತವನ್ನ ಇನ್ವ್ಯಾಲಿಡ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಒಂದು ವೇಳೆ ಕನ್ಸಿಡರ್ ಮಾಡ್ತಾರ ಅವರು? ನೋಡಿ, ನಾನು ಇನ್ನು ವ್ಯಾಲಿಡ್ ಪ್ರಶ್ನೆಯಲ್ಲಿ ಬರುವುದಿಲ್ಲ. ಯಾವುದೇ ಒಂದು ಈಗ BJP ಶಾಸಕರಿಗೆ ನೀವು ಕೇಳಿದ್ರೆ ಏನು ಹೇಳ್ತಾರೆ? ನಾವು BJPಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಹಂಗೆ ಹಂಗ ಇಲ್ಲ. ಅಭ್ಯರ್ಥಿ ನನಗೆ ಚಾಯ್ಸ್ ಇವ್ರು ಅದಾರ ಅಂತ ಹೇಳಿ. ಯಾರಿಗೆ? ಲಿಂಗರಾಜ್ ಪಾಟೀಲ್ ಒಬ್ಬ ಹಳೆ ಕಾರ್ಯಕರ್ತ, ಪಕ್ಷಕ್ಕೆ ದುಡ್ದವನ. ನನ್ನ ಚಾಯ್ಸ್ ಇದೆ, ಅವಕಾಶ ಕೊಡ್ರಿ ಅಂತ ಕೇಳೀನಿ. ಅವ್ರ ಅವಕಾಶ ಬೇರೆ ಕೊಟ್ಟಾರ. ಅದನ್ನ ಇಲ್ಲಿ ಹೇಳುವುದಿಲ್ಲ, ಗೌಪ್ಯವಾಗಿ ಇಟ್ಟಿರ್ಕೊಂಡಿದ್ದೇನೆ. ಹಿರಿಯ ಶಾಸಕರು, ಬಿಜೆಪಿಯ ರೆಬಲ್ ಶಾಸಕರು ಅಂತಾನೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅವರು ಯಾರಿಗೂ ಓಟ್ ಹಾಕ್ತಾರೆ ಅನ್ನುವಂತ ಒಂದು ಕುತೂಹಲ, ಒಂದು ಚರ್ಚೆ ದಿನಾಲೂ ಕೂಡ ಆಗ್ತೈತೆ. ಇವತ್ತು ಸ್ವತಃ ಅವರೇ ಮತಗಟ್ಟೆಗೆ ಬಂದಿದ್ದಾರೆ, ಮತದಾನ ಮಾಡಿದ್ರು. ಅದಕ್ಕೂ ಮೊದಲು ಆರ್ ಅಶೋಕ್ ಅವರನ್ನು ಭೇಟಿ ಮಾಡಿದ್ರು. ಆರ್ ಅಶೋಕ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಯತ್ನಾಳ್ ಅವರ ಕಣಕಣದಲ್ಲೂ ಕೂಡ ಹಿಂದುತ್ವ ಇದೆ, ಅವರು BJPಗೆ ಓಟ್ ಹಾಕ್ತಾರಂತ. ಅವ್ರು ಯಾರಿಗೆ ಹಾಕಿದ್ದಾರೆ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್, ನೀವು BJPಯಿಂದ ಉಚ್ಚಾಟಿತ ಶಾಸಕರು, ನೀವು ಯಾರಿಗೆ ಬೇಕಿದ್ರು ಓಟ್ ಹಾಕ್ಬೋದು. ನಿಮ್ಮ ಓಟ್ ಯಾರಿಗೆ ಹಾಕಿದ್ರಿ ಅಂತ? ಯಾವ ಪಕ್ಷ? ನೋಡ್ರಿ, ಈಗ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆ ಆದವನು.